ಹಲೋ ಫ್ರೆಂಡ್ಸ್, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಎರಡು ಕೈ ಬೆರಳುಗಳನ್ನು ಸೇರಿಸಿ ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ನಮ್ಮ ಉಸಿರು ಎಂಬ ಗುರುವಿಗೆ ನಾವು ಸಂಪೂರ್ಣವಾಗಿ ಸರೆಂಡರ್ ಆಗೋಣ ಫ್ರೆಂಡ್ಸ್. ನಮಗೆ ನಾವೇ ಸರೆಂಡರ್ ಆಗೋಣ. ನಾವಿಲ್ಲಿ ಬೇರೆಯವ್ರಿಗೆ ಸರೆಂಡರ್ ಆಗೋದಲ್ಲ, ನಮಗೆ ನಾವೇ ಸರೆಂಡರ್ ಆಗೋದು. ನಮ್ಮ ಜೊತೆಗೆ ನಾವು ಕೂಡಿ ಇರೋದು, ನಮ್ಮ ಉಸಿರಾಟದ ಜೊತೆಗೆ ನಾವು ಕೂಡಿ ಇರೋದು. ನಾನು ಮತ್ತು ನನ್ನ ಉಸಿರು, ನಾನು ಮತ್ತು ನನ್ನ ಉಸಿರು ಯಾವಾಗಲೂ ಕೂಡ ಕೂಡಿ ಇರಬೇಕು. ಹಾಗೆ ನಾವು ಅಭ್ಯಾಸ ಮಾಡ್ತಾ ಇರಬೇಕು. ಯಾಕೆಂದರೆ ನಾವು ಉಸಿರನ್ನು ಹಿಡ್ಕೊಂಡೇ ಹೋಗಬೇಕು. ಎಲ್ಲಿ ಹೋಗಬೇಕಂದ್ರೂ ಕೂಡ ಉಸಿರನ್ನು ಹಿಡ್ಕೊಂಡೇ ನಾವು ಹೋಗಬೇಕು. ಹಾಗಾಗಿ ಉಸಿರಿನ ಸಂಘವನ್ನು ನಾವು ಮಾಡೋಣ. ನಮ್ಮ ಸಂಘವನ್ನು ನಮಗೆ ಬೇಕು. ನಮ್ಮ ಉಸಿರು ಎಂಬ ಸಾಂಗತ್ಯದಲ್ಲಿ ನಾವಿರೋಣ ಫ್ರೆಂಡ್ಸ್. ಧರ್ಮೋ ರಕ್ಷತಿ ರಕ್ಷಿತಃ, ಸತ್ಯಮೇವ ಜಯತೆ. ಯಾವಾಗ ನಮ್ಮ ಸಂಗತ್ಯದಲ್ಲಿ ನಾವು ಇರ್ತೀವೋ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಕೂಡಿ ಇರ್ತೀವೋ, ಸತ್ಯವನ್ನು ನಾವು ತಿಳ್ಕೊಳ್ತಾ ಧರ್ಮವಾಗಿ ನಾವು ಜೀವಿಸ್ತಾ ಇರ್ತೀವಿ. ಧರ್ಮ ಅಂದರೆ ಆ ಜಾತಿ ಈ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ನಾವು ಎಂತಹ ಒಂದು ಕೆಲಸ ಮಾಡಿದ್ರಿಂದ ನಮಗೆ ಯಾವಂತಹ ಒಂದು ಫಲ ಸಿಗತ್ತೆ, ನಾವು ಧರ್ಮವಾಗಿ ನಾವು ಇರಬೇಕು. ಯಾವುದೇ ಒಂದು ಕರ್ಮ ಮಾಡ್ತಾ ಇದ್ದರೂ ಕೂಡ ಅದು ಧರ್ಮವಾಗಿರಬೇಕು. ಧರ್ಮ ಅಂದರೆ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ. ಆ ಧರ್ಮ ಈ ಧರ್ಮ ಅಂಥೇಳಿ ನಮ್ಮದು ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅದು ಯಾವುದು ಕೂಡ ಅಲ್ಲ. ಧರ್ಮ ಅಂದರೆ ನಾವು ಎಂತಹ ಕೆಲಸವನ್ನು ಮಾಡಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು.
ಏನು ಮಾಡೋದ್ರಿಂದ ನಮಗೆ ಏನು ಸಿಗತ್ತೆ? ನಾವು ಮಾಡಬೇಕಾಗಿರುವುದು ಎಷ್ಟು ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು. ಸತ್ಯ ಧರ್ಮದ ಜೊತೆಗೆ ನಮಗೆ ಅರಿವು ಕೂಡ, ಯಾವಾಗಲೂ ಕೂಡ ಅರಿವಿನಿಂದ ನಾವು ಇರ್ತೀವಿ. ಎಷ್ಟು ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದು ಜ್ಞಾನ, ವಿವೇಕ ನಾವು ಸಂಪಾದನೆ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ನಾವು ತುಂಬ ಅತಿಯಾಗಿ ಕೂಡ ಮಾಡಬಾರ್ದು, ತುಂಬ ಕಡಿಮೆನೂ ಕೂಡ ನಾವು ಮಾಡಬಾರ್ದು. ಏನೇ ಮಾಡಿದರೂ ಕೂಡ ನಾವು ಮಧ್ಯ ಮಾರ್ಗದಲ್ಲಿದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇರಬೇಕು. ಯಾವುದು ಅತಿಯಾಗಿ ಇರಬಾರ್ದು, ಹೆಚ್ಚು ಇರಬಾರ್ದು, ಯಾವುದು ಕೂಡ ಕಡಿಮೆನೂ ಕೂಡ ಇರಬಾರ್ದು. ಹೆಚ್ಚು ತಿನ್ನಬಾರ್ದು, ಕಡಿಮೆನೂ ಕೂಡ ನಾವು ತಿನ್ನಬಾರ್ದು. ಹೆಚ್ಚು ಮಾತಾಡಬಾರ್ದು, ಕಡಿಮೆನೂ ಮಾತಾಡಬಾರ್ದು. ಯಾವಾಗ ಮಾತಾಡಬೇಕು ಆವಾಗಲೇ ನಾವು ಮಾತಾಡಬೇಕು. ಎಂತಹ ಯೋಚನೆಗಳನ್ನು ಮಾಡಬೇಕು, ಎಂತಹ ಯೋಚನೆಗಳನ್ನು ಮಾಡಬಾರ್ದು, ಎಷ್ಟು ಯೋಚನೆ ಮಾಡಬೇಕು, ಹೇಗೆ ಯೋಚನೆ ಮಾಡಬೇಕು, ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು, ಎಷ್ಟು ನೋಡಬೇಕು, ಎಷ್ಟು ನೋಡಬಾರ್ದು. ಯಾವುದನ್ನು ಕೇಳಿಸ್ಕೋಬೇಕು, ಯಾವುದನ್ನು ಕೇಳಿಸ್ಕೋಬಾರ್ದು. ಹೆಚ್ಚು ಕೇಳಿಸ್ಕೋಬಾರ್ದು, ಕಡಿಮೆನೂ ನಾವು ಕೇಳಿಸ್ಕೋಬಾರ್ದು. ಎಷ್ಟು ಕೇಳಿಸ್ಕೋಬೇಕು ಅಷ್ಟೇ ನಾವು ಕೇಳಿಸ್ಕೋಬೇಕು. ಇದು ಎಲ್ಲವೂ ಕೂಡ ನಮಗೆ ಜ್ಞಾನ ಬರಬೇಕಂದ್ರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಸದಾ ಯಾವಾಗಲೂ ಕೂಡ ಇದ್ದು ಅಭ್ಯಾಸ ಮಾಡಬೇಕು. ಯಾರು ಪ್ರತಿದಿನ ಧ್ಯಾನ ಮಾಡ್ತಾ ಇರ್ತಾರೋ ಅವರ ಒಳಗಡೆ ಸಜ್ಜನ ಸಾಂಗತ್ಯ, ಭಗವಂತನ ಸಾಂಗತ್ಯ ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ. ಯಾರು ಸತ್ಯವನ್ನು ತಿಳ್ಕೊಂಡಿರ್ತಾರೋ ಅವರು ಒಂದು ಸಾಂಗತ್ಯದಲ್ಲೇ ಅವರು ಇರ್ತಾರೆ. ಧ್ಯಾನ ಮಾಡೋರು ಧ್ಯಾನ ಮಾಡ್ತಾ ಮಾಡ್ತಾ ಮತ್ತೆ ನಾವು ಧ್ಯಾನ ನಿಲ್ಲಿಸಿದರೆ ಅವ್ರ ಲಿಂಕ್ ಒಂದು ಕಟ್ಟಾಗಿಬಿಡತ್ತೆ. ಆ ಸಾಂಗತ್ಯ ನಮಗಿರೋದಿಲ್ಲ. ಒಳಗಡೆ ನಮ್ಮ ಒಳಗಡೆನೇ ಸತ್ಯವನ್ನು ತಿಳ್ಕೊಂಡಿರುವಂಥ ಸಾಂಗತ್ಯದಲ್ಲಿ ನಾವು ಇರ್ತೀವಿ. ಯಾರು ಸತ್ಯವನ್ನು ತಿಳ್ಕೊಂಡಿರ್ತಾರೋ, ಯಾರ ಸಾಧನೆಯನ್ನು ಮಾಡಿರ್ತಾರೋ, ಸಾಧನೆಯನ್ನು ಮಾಡಿ ಸತ್ಯವನ್ನು ತಿಳ್ಕೊಂಡು ಧರ್ಮವಾಗಿ ಜೀವಿಸ್ತಾ ಇರ್ತಾರೋ ಅವರು ಯಾವಾಗಲೂ ಕೂಡ ಧರ್ಮದ ಕೆಲಸವನ್ನೇ ಮಾಡ್ತಾ ಇರ್ತಾರೆ. ನಾವು ಕೂಡ ಧರ್ಮದಿಂದ ನಾವು ಜೀವಿಸ್ತೀವಿ, ಸತ್ಯವನ್ನು ತಿಳ್ಕೊಳ್ತೀವಿ ಅಂಥೇಳಿ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಕೂಡ ಅಂದ್ಕೊಂಡ್ರೆ ನಮಗೆ ಒಂದು ಸತ್ಯವನ್ನು ತಿಳ್ಕೊಂಡವರು, ಒಂದು ಧರ್ಮವಾಗಿ ಜೀವಿಸ್ತಾ ಇರುವಂಥ ಸಂಘ ನಮ್ಮ ಒಳಗಡೆನೇ ನಮಗೆ ಸಿಗತ್ತೆ. ಅವರು ಇದನ್ನೆಲ್ಲವನ್ನು ಕೂಡ ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ.
ಮಾತಾಡೋದು, ನೋಡೋದು, ಕೇಳಿಸೋದು, ತಿನ್ನೋದು ಪ್ರತಿಯೊಂದು ಕೂಡ ಪ್ರತಿ ಕ್ಷಣ ಕೂಡ ಹೇಳ್ತಾ ಇರ್ತಾರೆ. ನಾವು ಅದನ್ನು ಹೇಳ್ತಾ ಇರೋದನ್ನು ಅರಿವಿನಿಂದ ನಾವು ಗಮನಿಸ್ತಾ ಇರಬೇಕು. ಆವಾಗಲೇ ನಾವು ಕಲ್ತ್ಕೊಳ್ತೀವಿ. ಇಲ್ಲ ಅಂದರೆ ನಾವು ಕಲ್ತ್ಕೊಳ್ಳೋದಿಲ್ಲ. ಯಾವುದು ಯೋಚನೆ ಬೇಡ ಫ್ರೆಂಡ್ಸ್. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ಧ್ಯಾನವೆಂದರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಮ್ಮ ಜೊತೆಗೆ ಸದಾ ಇದ್ದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಎಂತಹ ವಿಚಾರಗಳು ಬಂದರೂ ಕೂಡ ಅದರ ಹಿಂದೆ ಹೋಗೋದು ಬೇಡ. ಮೊದಲು ನಾವು ಆ ವಿಚಾರಗಳನ್ನು ಹಾಗೆ ಗಮನಿಸೋದನ್ನು ಕಲ್ತ್ಕೊಳ್ಳೋಣ. ಎಲ್ಲಿವರೆಗೂ ಅದನ್ನು ಹಾಗೆ ನಾವು ಗಮನಿಸ್ತಾ ಇರಬೇಕು ಅಂತ ಅಂದರೆ ನಮ್ಮ ಒಳಗಡೆ ಒಂದು ಸತ್ಯವನ್ನು ತಿಳ್ಕೊಂಡವರು ಸಂಘ ನಮ್ಮ ಒಳಗಡೆನೇ ಇದೆ ಅಂಥೇಳಿ ನಮಗೆ ಅರಿವಿಗೆ ಬರೋವರೆಗೂ ಕೂಡ, ಅದು ಅರಿವಿಗೆ ಬಂದ ಮೇಲೆ ನಾವು ಉಸಿರನ್ನು ಗಮನಿಸ್ತಾ ನಾವು ಎಷ್ಟೋ ಜ್ಞಾನವನ್ನು ನಾವು ಕಲಿತಾ ಇರ್ತೀವಿ. ಯೋಚನೆಗಳನ್ನು ಹಾಗೆ ಅರಿವಿನಿಂದ ನಾವು ನೋಡ್ತಾ ಇರ್ತೀವಿ. ಎಷ್ಟೋ ಜ್ಞಾನವನ್ನು ನಾವು ಕಲ್ತ್ಕೊಳ್ತಾ ಇರ್ತೀವಿ. ಆದರೆ ಅದ್ರ ಬದಲು ನಾವು ಯಾವ ಒಂದು ಯೋಚನೆಗಳ ಹಿಂದೆನೂ ಕೂಡ ಹೋಗಬಾರ್ದು. ಎಲ್ಲ ಯೋಚನೆಗಳು ಕೂಡ ಖಾಲಿ ಮಾಡ್ಕೊಂಡಿರಬೇಕು. ಖಾಲಿ ಮಾಡ್ತಾನೇ ಇರಬೇಕು. ಯಾವುದು ಕೂಡ ಬೇಡ. ನಾವು ನೋಡಿರೋದು, ಕೇಳಿರೋದು ಅದನ್ನೇ ನಾವು ತುಂಬಿಕೊಂಡಿರೋದು.
ದಿನೇ ದಿನೇ ನಾವು ಸ್ವಲ್ಪ ಸ್ವಲ್ಪವಾಗಿ ನೋಡಿರುವಂಥದ್ದು, ಕೇಳಿರುವಂಥದ್ದು ಎಲ್ಲವೂ ಕೂಡ ನಾವು ಖಾಲಿ ಮಾಡಿಕೊಳ್ಳೋಣ ಫ್ರೆಂಡ್ಸ್. ಇಂಪಾದ ಸಂಗೀತ ನಾದವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ, ಧ್ಯಾನಸ್ಥರಾಗೋಣ. ಮಧ್ಯದಲ್ಲಿ ಕಣ್ಣು ಬಿಡಬೇಡಿ ಫ್ರೆಂಡ್ಸ್. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ನಾವು ಉಸಿರನ್ನು ಹೇಗೆ ಗಮನಿಸ್ತಾ ಇರ್ತೀವಿ ಹಾಗೆ ನಾವು ಪ್ರತಿಯೊಬ್ಬರ ಪಾತ್ರವನ್ನು ಕೂಡ ಹಾಗೆ ಸಾಕ್ಷಿಯಾಗಿ ನಾವು ನೋಡ್ತಾ ಇರಬೇಕು. ಅವರ ಮಧ್ಯದಲ್ಲಿ ನಾವು ಭಾಗಿಯಾಗಬಾರ್ದು. ಅವರವ್ರ ಪಾತ್ರವನ್ನು ಅವರವರು ಸರಿಯಾಗಿಯೇ ಮಾಡ್ತಾ ಇರ್ತಾರೆ. ನಮ್ಮ ಪಾತ್ರವನ್ನು ನಾವು ಸರಿಯಾಗಿ ಮಾಡಬೇಕು. ಉಸಿರು ಯಾವ ರೀತಿ ಸಾಕ್ಷಿಯಾಗಿ ನಾವು ನೋಡ್ತಾ ಇರ್ತೀವಿ ಹಾಗೆ ಪ್ರತಿಯೊಬ್ಬರ ಪಾತ್ರ ಕೂಡ ನಾವು ಸಾಕ್ಷಿಯಾಗಿ ನೋಡ್ತಾ ಇರಬೇಕಷ್ಟೆ. ನಾವು ಯಾರ ಒಂದು ಜೀವನದಲ್ಲಿನೂ ಕೂಡ ಮಧ್ಯದಲ್ಲಿ ಹೋಗಬಾರ್ದು. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಇರಬೇಕು ಅಂಥೇಳಿ ಅವ್ರ ಇಷ್ಟದ ಪ್ರಕಾರ ಅವ್ರಿಗೆ ಹಾಗೆ ಜೀವಿಸೋದಕ್ಕೆ ಬಿಟ್ಬಿಡಬೇಕು. ನಮ್ಮ ಇಷ್ಟದ ಪ್ರಕಾರ ನಾವು ಜೀವಿಸ್ತಾ ಇರಬೇಕು. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಪಿರಮಿಡ್ಗಳು ಕೂಡ ನಾವು ಬಳಸ್ತಾ ಇರಬೇಕು.
ಪಿರಮಿಡ್ ಕ್ಯಾಪ್ ಹಾಕ್ಕೊಂಡು ಕೂಡ ನಾವು ಧ್ಯಾನ ಮಾಡ್ಬೋದು. ಎಷ್ಟೋ ಯೋಚನೆಗಳು ಒಂದೊಂದು ಸತಿ ರಭಸವಾಗಿ ಬರ್ತಾ ಇರುತ್ತೆ. ಪಿರಮಿಡ್ ಹಾಕ್ಕೊಂಡು ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಬಹಳ ಬೇಗ ನಾವು ಶೂನ್ಯ ಸ್ಥಿತಿಗೆ ನಾವು ತಲುಪ್ತೀವಿ. ಯೋಚನೆಗಳು ನಿಂತೋಗುತ್ತೆ, ಮನಸ್ಸು ಸಮಾಧಾನವಾಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಹೇಗೆ ಧ್ಯಾನ ಇರುತ್ತೋ, ಪ್ರತಿಯೊಬ್ಬರ ಮನೆಯಲ್ಲಿನೂ ಪ್ರತಿಯೊಬ್ಬರೂ ಕೂಡ ಯಾವ ರೀತಿ ಧ್ಯಾನ ಮಾಡ್ತಾ ಇರ್ತೀವಿ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲಿನೂ ಕೂಡ ಪಿರಮಿಡ್ ಕೂಡ ಇರಬೇಕು. ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದಾಗಲಿ, ಮಲ್ಕೊಳ್ಳೋದಾಗಲಿ, ಚಿಕ್ಕ ಮಕ್ಕಳು ಅದರ ಕೆಳಗಡೆ ಕೂತ್ಕೊಂಡು ಓದೋದಾಗಲಿ, ಅದನ್ನೆಲ್ಲ ಮಾಡೋದ್ರಿಂದ ಬಹಳ ಬೇಗನೆ ಓದೋ ಮಕ್ಕಳಿಗೆ ನೆನಪಿನಲ್ಲಿರುತ್ತೆ. ದೊಡ್ಡವ್ರಿಗೂ ಕೂಡ ಏನೋ ಒಂದು ಸ್ವಲ್ಪ ಅಸಮಾಧಾನ, ಮನಸ್ಸು ಏನೋ ಒಂದು ಸ್ವಲ್ಪ ಗೊಂದಲದಲ್ಲಿ ಇರುತ್ತೆ. ಆವಾಗ ಪಿರಮಿಡ್ ಕೆಳಗಡೆ ಕೂತ್ಕೊಂಡ್ರೆ ಸಾಕು, ಸ್ವಲ್ಪ ಸಮಯದಲ್ಲೇ ಮನಸ್ಸು ಶಾಂತವಾಗಿಬಿಡತ್ತೆ. ಮೊದಲು ಧ್ಯಾನಕ್ಕೆ ಕೂತ್ಕೊಂಡವ್ರಿಗೆ ಪಿರಮಿಡ್ಡು ತಲೆಗೆ ಹಾಕ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಅಷ್ಟೊಂದು ನೆಗೆಟಿವ್ ಅದನ್ನು ತೆಗೆದು ಹಾಕ್ತಾ ಇರುತ್ತೆ. ಕೆಟ್ಟದ್ದನ್ನೆಲ್ಲ ಅದು ತೆಗೆದು ಹಾಕ್ತಾ ಇರುತ್ತೆ. ಆ ಶಕ್ತಿ, ಯಾಕೆಂದರೆ ಆ ಶಕ್ತಿ ನಮಗೆ ಹೆಚ್ಚಿನ ಒಂದು ಶಕ್ತಿ ನಮಗೆ ಸಿಗ್ತಾ ಇರುತ್ತೆ ಪಿರಮಿಡ್ ಹಾಕ್ಕೊಳ್ಳೋದ್ರಿಂದ. ಆ ಪಿರಮಿಡ್ ಹಾಕಿದ ತಕ್ಷಣವೇ ನಾವು ಅದನ್ನು ತೆಗೆದು ಅದು ಎತ್ತಿ ಪಕ್ಕಕ್ಕೆ ಇಟ್ಬಿಡ್ತೀವಿ. ಅಷ್ಟೊಂದು ಹಾಕಿದ ತಕ್ಷಣವೇ ಅಷ್ಟೊಂದು ಸ್ವಲ್ಪ ತೊಂದರೆ ಆಗುತ್ತೆ. ಗಿಮ ಅಂತೇಳಿ ತಿರುಗೋದು, ಹೊಟ್ಟೆಯಲ್ಲಿ ತೊಳಸ್ದಂಗೆ ಆಗೋದು, ಪಿರಮಿಡ್ ಹಾಕ್ಕೊಳ್ಳೋವಾಗೂ ಕೂಡ ಆ ರೀತಿ ಆಗ್ತಾ ಇರುತ್ತೆ. ಯಾಕೆಂದರೆ ಅದು ಎಲ್ಲವನ್ನು ಕೂಡ ಹೊರಗಡೆ ಆಗ್ತಾ ಇರುತ್ತೆ. ಏನೇ ಒಂದು ನಮ್ಮ ಒಳಗಡೆ ಇರಲಿ, ಅದನ್ನೆಲ್ಲ ಹೊರಗಡೆ ಆಗ್ತಾ ಇರುತ್ತೆ. ಅದು ನಮ್ಗೆ ಗೊತ್ತಿಲ್ಲದೇ ಏನೇನೋ ಇದೆ ನಮ್ಮ ಒಳಗಡೆ. ಯಾವುದು ಬೇಕೋ ಅದನ್ನು ಮಾತ್ರ ಇಟ್ಕೊಳ್ಳುತ್ತೆ ಆ ಪಿರಮಿಡ್ ಶಕ್ತಿ. ಯಾವುದು ಬೇಡ, ನಮಗೆ ಬೇಡದೇ ಇರುವಂಥದ್ದು ಅದು ಎಲ್ಲ ಹೊರಗಡೆ ಆಗ್ತಾ ಇರುತ್ತೆ. ಧ್ಯಾನದ ಶಕ್ತಿ ಜೊತೆಗೆ ನಾವು ಪಿರಮಿಡ್ ಶಕ್ತಿನೂ ಕೂಡ ನಾವು ಪಡ್ಕೊಳ್ತಾ ಇರಬೇಕು. ಕಡಿಮೆ ಸಮಯದಲ್ಲೇ ನಮಗೆ ಹೆಚ್ಚಿನ ಒಂದು ಎನರ್ಜಿ ಸಿಗ್ತಾ ಇರುತ್ತೆ.
ನಾವು ಪಿರಮಿಡ್ ಬಳಸೋದ್ರಿಂದ ಆ ಒಂದು ಪಿರಮಿಡ್ ಕೆಳಗಡೆಯಿಂದ ನಮಗೆ ಬ್ರಹ್ಮಾಂಡದ ಶಕ್ತಿ ಅತಿ ವೇಗವಾಗಿ ರಭಸದಿಂದ ನಮಗೆ ಸಿಗ್ತಾ ಇರುತ್ತೆ. ಹಾಗಾಗಿ ನಾವು ಆಸ್ಟ್ರಲ್ ಟ್ರಾವೆಲನ್ನು ಕೂಡ ಮಾಡೋದನ್ನು ಬಹಳ ಬೇಗನೆ ನಾವು ಕಲ್ತ್ಕೊಳ್ತೀವಿ. ಯಾವಾಗ ನಾವು ನಾಡಿಮಂಡಲ ಶುದ್ಧಿ ಮಾಡ್ಕೊಳ್ತೀವೋ, ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ ಆಗ ಎಲ್ಲ ಮಾಸ್ಟರ್ಗಳ ಸಂಘ ನಮ್ಮ ಒಳಗಡೆನೇ ಇದೆ ಅಂಥೇಳಿ ಆ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ, ತಿಳ್ಕೊಳ್ತೀವಿ. ಅದಕ್ಕೆ ನಾವು ಸತ್ಸಂಗ ಅಂತ ಹೇಳೋದು. ನಮ್ಮ ಒಳಗಡೆನ ಸಂಘದಲ್ಲಿ ಇರೋದು, ಮಾಸ್ಟರ್ಗಳ ಸಂಘದಲ್ಲಿ ಇರೋದು. ಎಷ್ಟೋ ಸತ್ಯ ಧರ್ಮವನ್ನು ಜೀವಿಸ್ತಾ ಇರೋ ಒಂದು ಮಾಸ್ಟರ್ಗಳ ಸಂಘದಲ್ಲಿ ನಾವು ಇರ್ತೀವಿ. ಒಬ್ಬೊಬ್ಬರು ಒಂದು ಮಾಸ್ಟರ್ ಹತ್ರನೂ ಕೂಡ ಒಂದು ಜ್ಞಾನ ಇರುತ್ತೆ. ಆ ಜ್ಞಾನ ಅವರು ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ನಮಗೆ ಭಗವಂತನೇ ಬಂದು ಕಲಿಸ್ತಾನೆ ಅಂತ ಏನು ಕೂಡ ಇಲ್ಲ. ಇವಾಗ ನೋಡಿ, ಆಸ್ಟ್ರಲ್ ಆಗಿ ಈ ಭೂಲೋಕದಲ್ಲಿ ಎಷ್ಟೋ ಆಧ್ಯಾತ್ಮಿಕ ಮಾಸ್ಟ್ರು ಆಸ್ಟ್ರಲ್ ಆಗಿಯೇ ನಮಗೆ ಹೇಳ್ಕೊಡುವಂಥ ಮಾಸ್ಟ್ರು ಎಷ್ಟೋ ಜನ ಈ ಭೂಮಿ ಮೇಲೆ ಜೀವಿಸ್ತಾ ಇದ್ದಾರೆ. ನಾನು ಧ್ಯಾನಕ್ಕೆ ಬಂದ ಮೇಲೆ ಭಗವಾನ್ ಓಸವರ ಸಂಘದಲ್ಲಿ ಕೂಡ ಇದ್ದು, ಅವ್ರಿಗೆ ನಾನು ನೋಡಿಲ್ಲ, ಆದರೂ ಕೂಡ ಧ್ಯಾನದಲ್ಲಿ ಅವ್ರ ಸಂಘದಲ್ಲಿ ನಾನು ಇರ್ತಾ ಇದ್ದೆ. ಕೃಷ್ಣಾನಂದ ಗುರೂಜಿಯವರು, ಅವ್ರಿಗೆ ನಾನು ನೋಡಿದ್ದೀನಿ. ಅವ್ರ ಸಂಘದಲ್ಲಿನೂ ಕೂಡ ನಾನು ಇರ್ತಾ ಇದ್ದೆ. ನೋಡಿ, ಅವರು ಜೀವ ಇರುವಾಗಲೇ ಇಂಥ ಎಷ್ಟೋ ಮಹಾಶಕ್ತಿ, ಎಷ್ಟೋ ಒಂದು ಶಕ್ತಿ ಕೆಲಸ, ಮಹಾಶಕ್ತಿ ಯಾವ ರೀತಿ ಮಾಡುತ್ತೆ, ಒಂದು ಭಗವಂತ ಯಾವ ರೀತಿ ಮಾಡುತ್ತೆ, ಭೂಮಿಯಲ್ಲೇ ಇದ್ದುಕೊಂಡೇ ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರೆಲ್ಲ. ಇವಾಗ ನಮ್ಮ ಗುರುಗಳಾದಂಥ ಭಗವಾನ್ ಪತ್ರಿಜಿಯವರು ಕೂಡ ಏನು ಮಾಡ್ತಾ ಇದ್ದಾರೆ, ಹಾಗೆಯೇ ಅವರು ಕೂಡ ಪ್ರತಿಯೊಬ್ಬರು ಏನೋ ಒಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡ್ರೆ ಅವರಿಗೆ ಸಮಾಧಾನ ಕೊಡ್ತಾ ಇರ್ತಾರೆ, ಸಮಾಧಾನ ಮಾಡ್ತಾ ಇರ್ತಾರೆ, ಸಮಾಧಾನವನ್ನು, ಜ್ಞಾನವನ್ನು ಅವರು ಕೊಡ್ತಾ ಇರ್ತಾರೆ. ಮತ್ತು ಅಂಥ ಒಂದು ಸಾಂಗತ್ಯದಲ್ಲಿ ಇದ್ದರೆ ನಾವು ಕೂಡ ಅದನ್ನೇ ಕಲ್ತ್ಕೊಳ್ತೀವಿ. ನಮ್ಮ ಒಳಗಡೆನೂ ಕೂಡ ಸಂಘ ಇರುತ್ತೆ. ಸರಿಯಾದ ಸಂಘದಲ್ಲಿ ನಾವು ಇರಬೇಕು. ನಾವು ಯಾವುದನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಅಂಥ ಒಂದು ಸಂಘದಲ್ಲಿನೇ ನಮ್ಮ ಒಳಗಡೆನೂ ಕೂಡ ನಾವು ಇರ್ತೀವಿ. ನಾವು ಕೂಡ ಅವ್ರ ಹಾಗೆ, ನಾವು ಕೂಡ ಹಾಗಾಗಬೇಕು ಅಂದರೆ ಅಂಥವ್ರ ಸಂಘದಲ್ಲೇ ನಾವು ಇರಬೇಕು, ಕಲಿತಾ ಇರಬೇಕು, ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಾ ಇರಬೇಕು. ಡೈರೆಕ್ಟಾಗಿ ನಾವು ಆತ್ಮದ ಜೊತೆಗೆ ಮಾತಾಡೋದನ್ನು ನಾವು ಕಲ್ತ್ಕೋಬೇಕು.
ನಾನು ಒಂದು ಸಮಯದಲ್ಲಿ ಈ ಒಂದು ಆತ್ಮ ಅಂತೇಳಿದ್ರೆ ನನಗೆ ಭಯ ಆಗ್ತಾಯಿತ್ತು ಒಂದು ಸಮಯದಲ್ಲಿ. ಇವಾಗ ನಾನು ಆತ್ಮದ ಬಗ್ಗೆ ಇಷ್ಟೊಂದು ನಾನು ಧೈರ್ಯವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಒಂದು ಸತ್ಯವನ್ನು ತಿಳ್ಕೊಂಡವರ ಸಂಘದಲ್ಲಿ ಇರೋದ್ರಿಂದ. ನಾನು ಕೂಡ ಎಷ್ಟೋ ಆತ್ಮಗಳ ಜೊತೆಗೆ ಮಾತಾಡೋದನ್ನು ಕಲ್ತ್ಕೊಂಡೆ. ಯಾರ ಸಂಘದಿಂದ ನಾನು ಅದನ್ನು ಕಲ್ತ್ಕೊಂಡೆ ಅಂದರೆ, ಯಾರು ಆಸ್ಟ್ರಲಾಗಿ ಬಂದು ನಮಗೆ ಯಾರು ಸಮಾಧಾನ ಮಾಡ್ತಾ ಇರ್ತಾರೋ ಅವ್ರ ಸಂಘದಲ್ಲಿದ್ದು ನಾನು ಇದನ್ನು ಕಲ್ತ್ಕೊಳ್ತಾ ಇದ್ದೀನಿ. ಯಾರಿಗೆ ತಪ್ಪನೆ ಇರುತ್ತೆ ಅಂಥವ್ರಿಗೆ ಮಾತ್ರ ನಾವು ಹೇಳ್ಕೊಡ್ಬೇಕು. ಯಾರಿಗೆ ತಪ್ಪನೆ ಇರೋದಿಲ್ವೋ ಅವರನ್ನು ಹಾಗೆ ನಾವು ಬಿಟ್ಬಿಡಬೇಕು. ಅಂಥವ್ರನ್ನ ನಾವು ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಮೊದಲು ನಾನು ಇದನ್ನು ಅರಿವಿನಿಂದ ನೋಡೋದನ್ನು ಹೇಗೆ ಕಲ್ತ್ಕೊಂಡೆ ಅಂದರೆ, ನನಗೆ ಮಾತಾ ಅಂಬಾಭವಾನಿನೇ ನನ್ನ ಕಣ್ಣನ್ನು ಅರಿವಿನಿಂದ ನೋಡು, ನನ್ನ ಕಣ್ಣನ್ನೇ ಗಮನಿಸ್ತಾ ಇರು ಅಂತೇಳಿ ಆ ತಾಯಿ ವಿಗ್ರಹದಲ್ಲಿ ನೋಡೋಕ್ಕೆ ನಾನು ಅದೇ ರೀತಿಯೇ ನಾನು ಫಸ್ಟ್ ಅಭ್ಯಾಸ ಮಾಡಿರೋದು. ಆಮೇಲೆ ನಾನು ಈ ಧ್ಯಾನಕ್ಕೆ ಬಂದಿರೋದು. ನಮ್ಮ ಒಳಗಡೆನೂ ಕೂಡ ಒಂದು ದೈವಶಕ್ತಿ ಪ್ರವೇಶ ಆಗಿ ಎಲ್ಲ ಕೆಟ್ಟದನ್ನೆಲ್ಲ ಏನಿದೆ ಅದನ್ನೆಲ್ಲವನ್ನು ಕೂಡ ಹೇಗೆ ಹೊರಗಡೆ ಹಾಕತ್ತೆ ಅಂಥೇಳಿ ಆವಾಗ ನಾನು ತಿಳ್ಕೊಂಡಿದ್ದೆ. ಆದರೆ ಅದನ್ನು ಹೇಗೆ ಮಾಡಬೇಕು ಅಂತೇಳಿ ಗೊತ್ತಿರಲಿಲ್ಲ. ಯಾಕೆಂದರೆ ಕೇವಲ ಪೂಜೆ ಒಂದೇ ಮಾಡ್ತಾ ಇದ್ದೆ.
ಯಾವುದು ಕೂಡ ಕಣ್ಣಿಗೆ ಕಾಣಿಸ್ದೇನೆ ಎಲ್ಲವೂ ಕೂಡ ನನ್ನ ಜೀವನದಲ್ಲಿ ನಡೆದಿದೆ. ಒಂದು ದುಷ್ಟಶಕ್ತಿ ಇದ್ದಾಗ ಅಸುರರ ಒಂದು ಯುದ್ಧ ಕೂಡ ನನ್ನ ಒಳಗಡೆನೇ ನಡೆಯುತ್ತೆ ಅಂಥೇಳಿ ನನಗೆ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲೇ ಇದು ಗೊತ್ತಿದೆ. ಎಷ್ಟೋ ಜನಕ್ಕೆ ನಾವು ನೋಡ್ತಾ ಇರ್ತೀವಿ. ಆದರೆ ನನಗೆ ಆವಾಗ ಗೊತ್ತಿರಲಿಲ್ಲ ಯಾಕೆ ಈ ರೀತಿ ನಡೀತಾ ಇದೆ ಅಂಥೇಳಿ. ಆದರೆ ಅಸುರರ ಯುದ್ಧ ನಮ್ಮ ಒಳಗಡೆನೇ ನಡೀತಾ ಇತ್ತು, ನನ್ನ ಒಳಗಡೆನೇ ನಡೀತಾ ಇತ್ತು. ಒಂದು ಸತಿ ದೈವ ಶಕ್ತಿ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಅಸುರರ ಶಕ್ತಿ, ಎರಡೂ ಕೂಡ ಒಟ್ಟೊಟ್ಟಿಗೆ ನನ್ನ ಒಳಗಡೆನೇ ಕೆಲಸ ಮಾಡ್ತಾ ಇದೆ. ಅಂಥ ಒಂದು ಅಸುರರ ಶಕ್ತಿ ಹೇಗೆ ಹೊರಗಡೆ ಆಗಬೇಕು ಅಂಥೇಳಿ ಆಗ ನಾನು ತಿಳ್ಕೊಂಡಿರಲಿಲ್ಲ. ಆದರೆ ನನ್ನ ಜೀವನದಲ್ಲಿ ಆದಮೇಲೆ ನನಗೆ ಅನುಭವಕ್ಕೆ ಬಂದಿರೋದೇನೆಂದರೆ, ಅಸುರರ ಒಂದು ಶಕ್ತಿ ಇದ್ದಾಗ ಸುರರ ಒಂದು ಶಕ್ತಿ ಕೂಡ ಇರುತ್ತೆ ಅಂಥೇಳಿ ಇವಾಗ ನನಗೆ ಅರಿವಿಗೆ ಬಂದಿರೋದು. ಆವಾಗ ನನ್ನ ಜೀವನದಲ್ಲಿ ನಡೀತಾ ಇರುವಾಗ ಅದು ನನಗೆ ಅರಿವಿಗಿರಲಿಲ್ಲ. ಯಾಕೆಂದರೆ ನಾನು ಧ್ಯಾನ ಮಾಡ್ತಾ ಇರಲಿಲ್ಲ, ನನ್ನ ಜೊತೆಗೆ ನಾನು ಇರಲಿಲ್ಲ. ಬೇರೆ ಒಂದು ಮಾತನ್ನು ತುಂಬಿಕೊಂಡಿದ್ದೆ, ಬೇರೆ ಒಂದು ನೋಡಿರೋದನ್ನು ನಾನು ತುಂಬಿಕೊಂಡಿದ್ದೆ ನನ್ನ ಒಳಗಡೆ. ಒಂದು ಸತಿ ಏನಾಯಿತು ಅಂದರೆ, ಧ್ಯಾನದಲ್ಲಿ ನಾನು ಬಂದಿರಲಿಲ್ಲ. ಆ ದೇವಸ್ಥಾನದಲ್ಲಿ ಇದ್ದಾಗ ನನ್ನಲ್ಲಿ ಒಂದು ಅಸುರರ ಶಕ್ತಿಯನ್ನು ಇದ್ದಾಗ ನನ್ನ ಒಳಗಡೆ ಒಂದು ದೈವ ಶಕ್ತಿ ಯಾವ ರೀತಿ ಕೆಲಸ ಮಾಡ್ತು ಅಂದರೆ, ಇದನ್ನು ಸಾವಿರಾರು ಜನ ನೋಡಿದ್ದಾರೆ. ನನಗೆ ಆಗಿರುವಂಥದ್ದು ಸಾವಿರಾರು ಜನ ನೋಡಿದ್ದಾರೆ. ಯಾಕೆಂದರೆ ಅವತ್ತು ಆ ದೇವಸ್ಥಾನದಲ್ಲಿ ಜಾತ್ರೆ ಇತ್ತು. ಆ ಒಂದು ದೇವಸ್ಥಾನದಲ್ಲಿ ಜಾತ್ರೆಗೆ ಎಷ್ಟೆಷ್ಟೋ ದೂರದಿಂದ ಎಷ್ಟೋ ಜನ ಬಂದಿದ್ದಾರೆ. ಆವಾಗ ನಾನು ಆ ದೇವಸ್ಥಾನದಲ್ಲೇ ಒಂದು 10-11 ತಿಂಗಳವರೆಗೂ ಕೂಡ ನಾನು ಅಲ್ಲೇ ಇದ್ದೆ. ಅಸುರರ ಒಂದು ಶಕ್ತಿ ನನ್ನ ಒಳಗಡೆ ಒಂದು ದೈವ ಶಕ್ತಿ ಎರಡೂ ಕೂಡ ಇದ್ದಾಗ, ಯಾವ ಸಮಯದಲ್ಲಿ ಯಾವೊಂದು ಸುರರ ಒಂದು ಶಕ್ತಿ ಕೆಲಸ ಮಾಡುತ್ತೋ ಅಸುರರ ಶಕ್ತಿ ಕೆಲಸ ಮಾಡುತ್ತೋ ಏನೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಒಂದು ಕ್ಷಣ ಇದ್ದರೆ ಇನ್ನೊಂದು ಕ್ಷಣ ಆ ರೀತಿ ನಾನು ಇರ್ತಾ ಇರಲಿಲ್ಲ. ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣದಲ್ಲಿ ಮತ್ತೆ ಬೇರೆ ರೀತಿಯಲ್ಲಿ ಇರ್ತಾ ಇದ್ದೆ. ಒಂದು ಕ್ಷಣ ದೈವಶಕ್ತಿ ಕೆಲಸ ಮಾಡ್ತಾಯಿದ್ರೆ ಇನ್ನೊಂದು ಕ್ಷಣ ಅಸುರರ ಒಂದು ಶಕ್ತಿ ಕೆಲಸ ಮಾಡ್ತಾ, ಇಬ್ಬರೂ ಕೂಡ ನಾನು ಕೂಡ ಯಾರಿಗೂ ಕೂಡ ಕಡಿಮೆ ಇಲ್ಲ ಅಂಥೇಳಿ. ಆ ಒಂದು ದೈವ ಶಕ್ತಿ ಅದನ್ನು ಹೊರಗಡೆ ಹಾಕುವಾಗ ಹೇಗೆ ಮಾಡ್ತು ಅಂದರೆ, ಅದು ಅವತ್ತು ಜಾತ್ರೆ ಇತ್ತು ಅಂಥೇಳಿ ನಾನು ಹೊಸ ಬಟ್ಟೆಗಳನ್ನೇ ಹಾಕ್ಕೊಂಡಿದ್ದೆ. ತುಂಬ ಜನ ಬರ್ತಾರೆ ಅಂಥೇಳಿ ಹೊಸ ಸೀರೆಯನ್ನು ಅಲ್ಲಿ ಆಗ್ತಾನೆ ಅದು ಕಲ್ಲು ಎಲ್ಲ ಫಿಕ್ಸ್ ಮಾಡಿರ್ತಾರೆ ನೋಡಿ, ತುಂಬ ಒರಟಾಗಿರುತ್ತೆ ಆ ಕಲ್ಲು. ಆಗ್ತಾನೆ ಹೊಸದನ್ನಾಗಿ ಅದನ್ನು ಮಾಡಿದರು ಅಲ್ಲಿ ಆ ದೇವಸ್ಥಾನದಲ್ಲಿ. ಸುತ್ತಲೂ ಕಂಪೌಂಡಲ್ಲಿ ಅದು ಏನೋ ಕಲ್ಲು ಅಂತಾರೆ, ಒಟ್ಟಿನಲ್ಲಿ ಒರಟಾಗಿರುತ್ತೆ. ಅಂಥ ಕಲ್ಲುಗಳನ್ನು ಎಲ್ಲ ಕಂಪೌಂಡ್ ಸುತ್ತಲೂ ಹಾಕಿದ್ರು ಹೊಸದು. ಅದು ಆಗ್ತಾನೆ ಹಾಕಿದ್ದಾರೆ ಅಂಥ ಸಮಯದಲ್ಲಿ. ಇದು ಜಾತ್ರೆ ಎಲ್ಲ ಸಾಯಂಕಾಲ ಎಲ್ಲ ತೇರು ಅಂತ ಹೇಳ್ತಾರಲ್ವ, ತೇರು ಎಳೆಯೋದು ಅಂಥೇಳಿ ಅದು ಎಲ್ಲ ಆಯಿತು. ಆಮೇಲೆ ಪಲ್ಲಕ್ಕಿ ಅಂಥೇಳಿ ಇರುತ್ತೆ. ಆ ಪಲ್ಲಕ್ಕಿ ತಗೊಂಡು ಹೋಗುವಾಗ ಆ ಪಲ್ಲಕ್ಕಿ ಏನು ದೇವಸ್ಥಾನ ಒಳಗಡೆ ಹೋಗಬೇಕು, ಅಲ್ಲಿ ಅಡ್ಡ ಬಿದ್ದುಬಿಟ್ಟಿದ್ದೀನಿ. ಅದನ್ನು ಅವ್ರು ದಾಟಿ ಹೋದರು ಅಷ್ಟೇ, ನನಗೆ ದಾಟಿ ಹೋದರು ಅವರು. ಆಗ ಏನಾಯಿತು ಅಂದರೆ, ಆ ಕಾಂಪೌಂಡಲ್ಲಿ ಏನು ತುಂಬ ದೊಡ್ಡದಾಗಿದೆ ಆ ದೇವಸ್ಥಾನ. ಒಳ್ಳೆ ಫ್ಯಾನ್ ಯಾವ ರೀತಿ ತಿರುಗ್ತೀನಿ ಆ ರೀತಿ ಉರುಳು ಸೇವೆ
ಅದಷ್ಟಕ್ಕೆ ಅದೇ ನಡೀತಾ ಇದೆ. ಫ್ಯಾನ್ ಯಾವ ರೀತಿ ತಿರುಗ್ತಾ ಇದ್ದೀನಿ ಆ ರೀತಿ ತಿರುಗ್ತಾ ಇದ್ದೀನಿ, ತುಂಬ ಸ್ಪೀಡಾಗಿ. ಇದು ನನಗೆ ಅನುಭವ ಆಗಿರೋದಲ್ಲ, ತುಂಬ ಸಾವಿರಾರು ಜನ ಇದನ್ನು ನೋಡಿದ್ದಾರೆ, ಆಶ್ಚರ್ಯ ಕೂಡ ಆಗಿದ್ದಾರೆ. ಮತ್ತು ಇಲ್ಲಿ ನಾನು ನಿಂತ್ಕೊಂಡು ಇವಾಗ ಯಾರಿಗಾದ್ರೂ ನಾವು ಕೈಯಲ್ಲಿ ಹಿಡ್ಕೊಂಡು ಬಿಸಾಕಿದರೆ ಎಷ್ಟು ದೂರ ಹೋಗಿ ಬೀಳ್ತಾರೆ, ಆ ರೀತಿ ಇಲ್ಲಿ ನಿಂತ್ಕೊಂಡವಳು ಅಷ್ಟು ದೂರ ಹೋಗಿ ಬೀಳ್ತಾ ಇದ್ದೆ. ಮತ್ತು ಫ್ಯಾನ್ ಥರ ತಿರುಗ್ತಾ ಇದ್ದೆ. ಆ ತಾಯಿಗೆ ಎಷ್ಟೊಂದು ಶಕ್ತಿ, ಒಂದು ದೈವಶಕ್ತಿ ಕೂಡ ನಮ್ಮ ಒಳಗಡೆ ಹೆಂಗೆ ಕೆಲಸ ಮಾಡುತ್ತೆ ಅಂಥೇಳಿ ನಾನು ಇದನ್ನು ನಿಮಗೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಮತ್ತು ಆ ದೇವಸ್ಥಾನಕ್ಕೆ 7-8 ಮೆಟ್ಲುಗಳು, ಕೆಳಗಡೆಲಿಂದ ಮೇಲಿನವರೆಗೂ ಕೂಡ ಮೆಟ್ಲುಗಳು ಇದ್ದು. ಇದು ಅಂತೂ ತುಂಬ ಆಶ್ಚರ್ಯಕರವಾದಂತಹ ಸಂಗತಿ. ಕೆಳಗಡೆಲಿಂತ್ರ ಕಾಂಪೌಂಡ್ಲಿಂತ್ರ ಮೇಲೆ ಯಾರಾದರೂ ಒಂದು ಕೈ ಹಿಡ್ಕೊಂಡು, ಒಂದೇ ಕೈಯನ್ನು ಹಿಡ್ಕೊಂಡು ದರ ದರ ಎಳೆದು ಮೆಟ್ಲುಗಳನ್ನು ಹತ್ತಿಸ್ತಾರೋ ಆ ರೀತಿ ಕಾಂಪೌಂಡಲ್ಲಿ ಕೆಳಗಡೆ ಇರೋದು ನಾನು. ಈ ಶರೀರ ಕೆಳಗಡೆ ಇದೆ, ಆದರೆ ನನ್ನ ಕೈ ಎತ್ತಿರೋದನ್ನು ಕೂಡ ಎಲ್ಲ ಜನ ನೋಡಿದ್ದಾರೆ. ಸುಮಾರು ಸಾವಿರಾರು ಜನ ನೋಡಿದ್ದಾರೆ ಈ ಘಟನೆಯನ್ನು. ಹಿಂಗೆ ಮೇಲೆಯನ್ನು ಎತ್ತಿ ದರ 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 ಅಂಥೇಳಿ ಬಿದ್ದುಬಿಟ್ಟಿದ್ದೀನಿ. ಈ ಶರೀರ ಬೀಳಿಸ್ಬಿಟ್ಟಿದೆ, ಈ ಶರೀರ ಬಿದ್ದೋಗಿದೆ. ಆದರೆ ಒಂದು ಕೈ ಮೇಲಿದೆ. ಯಾರಾದರೂ ಎಳಿದ್ರೆ ಹೆಂಗಿರುತ್ತೆ ನೋಡಿ, ಆ ರೀತಿ ಅಷ್ಟು ಮೆಟ್ಲುಗಳನ್ನು ಕಂಪೌಂಡಲ್ಲಿ ಎಷ್ಟೋ ದೂರದವರೆಗೂ ಕಂಪೌಂಡಲ್ಲೇ ಈ ಶರೀರ ಬಿದ್ದಿತ್ತು. ದರ 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 ಅಂಥೇಳಿ ಎಳೆದು ಎಲ್ಲ ಮೆಟ್ಲುಗಳನ್ನು ಬಿದ್ದುಬಿಟ್ಟೇ. ಇವಾಗ ಅದು ಸಾಧ್ಯನೇ ಇಲ್ಲ. ನಾವು ಅದನ್ನು ಹಾಗೆ ನಡೆದಿದೆ ಅಂಥೇಳಿ ಯಾರೂ ಕೂಡ ನಂಬೋದಿಲ್ಲ. ಅವಾಗ ಏನು ಕೂಡ ಮೊಬೈಲು ಅದು ಯಾವುದು ಕೂಡ ಇರಲಿಲ್ಲ. ಹಂಗಾಗಿ ಅದನ್ನು ಯಾರು ಕೂಡ ಅದನ್ನು ತೆಗ್ದಿಲ್ಲ. ಆದರೆ ಅಲ್ಲಿರುವಂಥರ ಅದನ್ನು ನೋಡಿದ್ದಾರೆ ತುಂಬ ಸಾವಿರಾರು ಜನ. ನನಗೆ ಆದಂತಹದ್ದನ್ನು, ಈ ಶರೀರಿಗೆ ಶಿಕ್ಷೆ ಆಗ್ತಾ ಇರೋದು, ಒಳಗಡೆ ಇರುವಂಥ ಒಂದು ದುಷ್ಟಶಕ್ತಿಗೆ ಶಿಕ್ಷೆ ಆಗ್ತಾ ಇರೋದು ಎಲ್ಲರೂ ಕೂಡ ಅಲ್ಲಿ ನೋಡಿದ್ದಾರೆ. ಆ ರೀತಿ ಯಾರಿಗೂ ಕೂಡ ಅಲ್ಲಿ ಯಾರಿಗೂ ಒಬ್ರಿಗೂ ಕೂಡ ಆಗಿಲ್ವಂತೆ. ವಿಚಿತ್ರವಾದಂಥ ಒಂದು ಸಂಘ ಇದು, ವಿಚಿತ್ರವಾಗಿರೋದು ಇದು ನಾವು ದೃಶ್ಯ ಅಂತೇಳಿ ಅಲ್ಲಿ ಹೇಳ್ತಾ ಇದ್ರು. ಕಾಂಪೌಂಡಲ್ಲಿ ಆ ಒಂದು ಶಕ್ತಿ ಒಳಗಡೆ ಬಾ ಅಂಥೇಳಿ, ದೇವಸ್ಥಾನದಲ್ಲಿ ಒಳಗಡೆ ಬಾ ಅಂಥೇಳಿ, ಈ ದುಷ್ಟಶಕ್ತಿ ನಾನು ಬರೋದಿಲ್ಲ ಅಂಥೇಳಿ ಅದಕ್ಕೆ ಕೆಳಗೆ ಹಾಕಿ ಕೈ ಮೇಲೆ ಎತ್ತಿ ಹಿಂಗೆ ದರ ದರ ಹೆಂಗೆ ಎಳ್ಕೊಂಡು ಹೋಗ್ತಾರೆ ಆ ರೀತಿ ದರ ದರ ಆಗಿ ಎಳ್ಕೊಂಡೋಗಿ ಅಷ್ಟು ಮೆಟ್ಲು ಕೂಡ ಹಾಗೆ ಬಿದ್ದೇನೆ. ಹಾಗೆ ಎಳಿದ್ರೆ ಹೆಂಗಿರುತ್ತೆ ಹಂಗೇ ಅಷ್ಟು ಮೆಟ್ಲು, ಸುಮಾರು ಒಂದು 7-8 ಮೆಟ್ಲಿದೆ. ಅಷ್ಟು ಮೆಟ್ಲು ಎತ್ತಿ ಕೈಯಿಂದ ದರ ದರ ಅಂಥೇಳಿ ಎಳಿದ್ರೆ ಹೆಂಗಿರುತ್ತೆ ಹಂಗೆ ಎತ್ತಿ ಹೊಸಲಿಗೆ ಬೀಳಿಸಿದ್ದಾಳೆ. ಹೊಸಲಿಗೆ ಹೋಗಿ ನಾನು ಬಿದ್ದೆ, ಆ ದೇವಸ್ಥಾನದ ಹೊಸಲು. ಆ ದೇವಸ್ಥಾನಕ್ಕೆ ಹೊಸಲಿಗೆ ಬಿದ್ದ ಮೇಲೆ ಆವಾಗ ಏನಾಯಿತು ಅಂದರೆ, ಈ ನೆತ್ತಿ ಮೇಲಿರುವಂಥ ಕೂದಲು, ಇಷ್ಟು ದಪ್ಪ ಕೂದಲು ಕೈಯಲ್ಲಿ ಈ ರೀತಿ ಸುರುಳಿ ಸುತ್ತಿ, ಅಲ್ಲಿ ಒಂದು ಗಂಟೆ ಇದೆ. ಇಷ್ಟು ದೊಡ್ಡ ಒಂದು ಸುರುಳಿ ಕೈಯಲ್ಲಿ, ನೆತ್ತಿಯಲ್ಲಿ ಮೇಲಿರುವಂಥ ಒಂದು ಕೂದಲು ಏನಿದೆ ಅದು ಕೈಯಲ್ಲಿ ಸುತ್ತಿ, ಆ ಗಂಟೆ ಇರುತ್ತಲ್ವ, ಗಂಟೆಗೆ ಸುತ್ತಿ, ಇವಾಗ ನೇಣು ಹಾಕ್ಕೊಂಡವ್ರು ಯಾವ ರೀತಿ ಜ್ಯೋತಿ ಬಿದ್ದಿರ್ತಾರೆ ನೋಡಿ, ಆ ರೀತಿ ಕೂದಲನ್ನು, ನೆತ್ತಿ ಮೇಲಿರುವಂಥ ಕೂದಲವನ್ನು ಆ ಗಂಟೆಗೆ ತಗಲಾಕಿ ಆ ರೀತಿ ಜ್ಯೋತಿ ಬೀಳಿಸ್ಬಿಟ್ಟಿದೆ. ಈ ಶರೀರ ನೇತಾಡ್ತಾ ಇದೆ. ಅಷ್ಟು ಭಯಂಕರವಾದಂತಹ ಒಂದು ಕಷ್ಟದಲ್ಲಿ ಈ ಶರೀರಕ್ಕೆ ಆಗಿದೆ. ಅಷ್ಟು ಭಯಂಕರವಾದಂಥ ಕಷ್ಟ. ಮತ್ತು ನಾನು ಹೊಸ ಬಟ್ಟೆ ಹಾಕಿರೋದು, ಅದು ಏನು ಹೊಸದನ್ನು ಕಲ್ಲುಗಳನ್ನು ಹಾಕಿದ್ರು ನೋಡಿ, ಸಾಯಂಕಾಲ ಆ ರೀತಿ ಇದನ್ನು ನಡೀತಾ ಇರೋದು ಸುಮಾರು ಗಂಟೆವರೆಗೂ ಕೂಡ. 1 ಗಂಟೆ 2 ಗಂಟೆ ಎಷ್ಟು ಗಂಟೆ ಆಗಿದೆ ಏನೋ ಗೊತ್ತಿಲ್ಲ. ಫ್ಯಾನ್ ಥರ ತಿರುಗ್ತಾ ಇದ್ದರೆ ಆ ಹೊಸ ಬಟ್ಟೆ ಹಾಕ್ಕೊಂಡಿರೋದು ಎಲ್ಲ ಛಿದ್ರವಾಗಿ ಹೋಗಿತ್ತು. ಎಲ್ಲವನ್ನು ಕೂಡ ಹರಿದೋಗ್ಬಿಟ್ಟಿದೆ ಹೊಸ ಬಟ್ಟೆ. ಅಷ್ಟೊಂದು ಒರಟಾಗಿದೆ ಅದು ಕಲ್ಲು.
ಇಷ್ಟೊಂದು ಅನಾಹುತ ಆದ್ರೂ ಕೂಡ, ಇದು ಎಲ್ಲವನ್ನೂ ಕೂಡ ನಡೆದ್ರೂ ಕೂಡ, ಇಂಥ ಒಂದು ಘಟನೆ ನಡೆದ್ರೂ ಕೂಡ ನನ್ನ ಶರೀರಕ್ಕೆ ಯಾವುದು ಏನು ಕೂಡ, ಆಮೇಲೆ ನನ್ನ ಎಚ್ಚರದ ಸ್ಥಿತಿಗೆ ಬಂದಾಗ ನನ್ನ ಶರೀರಕ್ಕೆ ಯಾವುದು ಏನು ಕೂಡ ತೊಂದರೆ ಆಗಿಲ್ಲ. ಒಂದು ಕೈಗೆ, ಒಂದು ಬೆನ್ನು ಮೂಳೆಗೆ, ಏನೇ ಆಗಲಿ, ಮೂಳೆಗಾಗಲಿ ಎಲ್ಲೂ ಕೂಡ ಪೆಟ್ಟಿಲ್ಲ. ಇದು ತುಂಬ ಸಾವಿರಾರು ಜನ ಇದು ನೋಡಿರುವಂಥದ್ದು, ಅವ್ರ ಕಣ್ಣಾರೆ ನೋಡಿರುವಂಥದ್ದು. ಇವಾಗಲೂ ಕೂಡ ಅವರು ನನ್ನನ್ನು ಎಲ್ಲಾದರೂ ಭೇಟಿ ಆದರೆ ಅವರು ನನಗೆ ಗುರ್ತು ಹಿಡಿಯೋದಿಲ್ಲ. ನೀನೇನಾ ಅದು ಅಂತ ಕೇಳ್ತಾರೆ. ಯಾಕೆಂದರೆ ಅಷ್ಟೊಂದು ಆ ಒಂದು ನೋಡಿರುವಂಥ ದೃಶ್ಯ ಎಲ್ಲರಿಗೂ ಕೂಡ ಕಣ್ಣಿಗೆ ಕಟ್ಟಿದಂಗೆ ಆಗಿದೆ. ಅದ್ಭುತ ಅಂತ ಅಷ್ಟು ತುಂಬಾ ಅದು. ಇದುವರೆಗೂ ಕೂಡ ಯಾರು ಕೂಡ ಇಂಥವರು ಈ ದೇವಸ್ಥಾನದಲ್ಲಿ ಬಂದಿಲ್ಲ. ಇದು ಒಂದು ದೃಶ್ಯ ನೋಡಿರೋದು, ಇದು ಅದ್ಭುತವಾದಂಥ ದೃಶ್ಯನೇ, ಇದು ನಮ್ಮದೇ ಇರುವಂಥದ್ದು ದೃಶ್ಯ ಅಂಥೇಳಿ ಆಶ್ಚರ್ಯ. ಆಗ ನನ್ನ ಒಳಗಡೆನೇ ಎರಡೂ ಶಕ್ತಿ ಕೂಡ ನನ್ನ ಒಳಗಡೆನೇ ಇದೆ ಅಂಥೇಳಿ ನನಗೆ ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆ ನನಗೆ ಹೀಗಾಗ್ತಾ ಇದೆ, ಯಾಕೆ ನನಗೆ ಹೀಗಾಗ್ತಾ ಇದೆ ಅಂಥೇಳಿ ಆ ಯೋಚನೆಯಲ್ಲಿ ನಾನು ಇರ್ತಾ ಇದ್ದೆ. ಆಗ ನಾನು ನನ್ನ ಜೊತೆಗಿದ್ದು ನಾನು ಅಭ್ಯಾಸ ಮಾಡ್ತಾ ಇರಲಿಲ್ಲ. ಹಾಗಾಗಿ ನನಗೆ ಯಾವ ಸಮಯದಲ್ಲಿ ನನಗೆ ಏನಾಗುತ್ತೋ, ಯಾವೊಂದು ದೈವಶಕ್ತಿ ಕೆಲಸ ಮಾಡುತ್ತೋ ಅಥವಾ ದುಷ್ಟಶಕ್ತಿ ಏನು ಕೆಲಸ ಮಾಡ್ತಾ ಇದೆ ಏನು ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ಭಯ ಇತ್ತು. ಆವಾಗ ಧ್ಯಾನಕ್ಕೆ ಬಂದ ಮೇಲೆ ಈ ಸೂಕ್ಷ್ಮತೆಯನ್ನು ನಾನು ತಿಳ್ಕೊಂಡೆ. ಯಾವಾಗ ದೈವಶಕ್ತಿ ನನ್ನ ಒಳಗಡೆ ಕೆಲಸ ಮಾಡುತ್ತೆ, ಯಾವಾಗ ಒಂದು ಸೈತಾನ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂದಾಗ, ಆ ಸೈತಾನ ಶಕ್ತಿ ಬಂದಾಗ ನಾನು ಧ್ಯಾನದಲ್ಲಿ ಸುಮ್ಮನೆ ಸಾಕ್ಷಿಯಾಗಿ ನಾನು ನೋಡ್ತಾ ಇದ್ದೆ. ಎಷ್ಟೋ ವರ್ಷಗಳಾದಮೇಲೆ ನಾನು ಧ್ಯಾನಕ್ಕೆ ಬಂದ ಮೇಲೇ ಸುಮಾರು 13-14 ವರ್ಷ ಆದಮೇಲೆ ಆ ಒಂದು ದುಷ್ಟಶಕ್ತಿ ಹೊರಗಡೆ ಧ್ಯಾನದಲ್ಲೇ ಅದು ಹೋಗಿರೋದು. ಯಾಕೆ ಹೋಯಿತು ಅಂದರೆ ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಇರೋದ್ರಿಂದ, ಮನಸ್ಸನ್ನು ಖಾಲಿ ಮಾಡ್ಕೊಂಡು ನೋಡ್ತಾ ಇರೋದ್ರಿಂದ. ನಮ್ಮ ಒಳಗಡೆನೇ ಇದೆ ಫ್ರೆಂಡ್ಸ್, ಎಲ್ಲವೂ ಕೂಡ ನಮ್ಮ ಒಳಗಡೆನೇ ನಡೀತಾ ಇದೆ. ಆದರೆ ನಮಗೇನು ಕೂಡ ಗೊತ್ತಿಲ್ಲ. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಆ ತಾಯಿ ನನಗೆ ಏನು ತಿಳಿಸ್ಕೊಡ್ತಾ ಇದ್ದಾಳೆ ಅಂಥೇಳಿ ನನಗೆ ಅರಿವಿಗಿರ್ತಾ ಇರಲಿಲ್ಲ. ಯಾಕೆಂದರೆ ಆ ಶಕ್ತಿಯನ್ನು ನಾನು ಪಡ್ಕೊಂಡಿರಲಿಲ್ಲ. ಯಾವಾಗ ಧ್ಯಾನಕ್ಕೆ ಬಂದೆ, ಆ ತಾಯಿ ಹೇಳುವಂಥ ಮಾತು ಏನಿದೆ ಅದನ್ನು ಕೇಳಿಸ್ಕೊಳ್ಳುವಂಥ ಶಕ್ತಿಯನ್ನು ನಾನು ಪಡ್ಕೊಂಡೆ. ಆಗ್ಲಿಂದ್ರೂ ಕೂಡ ಈಗಿನವರೆಗೂ ಕೂಡ ಎಷ್ಟೆಷ್ಟೋ ಆತ್ಮಗಳು ಕಣ್ಣಿಗೆ ಕಾಣದೇ ಇರುವಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಕೆಟ್ಟ ಕೆಲಸವನ್ನು ಮಾಡ್ತಾನೆ ಇರುತ್ತೆ. ಪ್ರೇತಾತ್ಮಗಳು, ದುಷ್ಟಾತ್ಮಗಳು ಕಣ್ಣಿಗೆ ಏನೂ ಕೂಡ ಕಾಣಿಸೋದಿಲ್ಲ. ನಾವು ಧ್ಯಾನ ಮಾಡ್ತಾ ಇದ್ದರೆ, ಧ್ಯಾನದ ಶಕ್ತಿಯನ್ನು ಪಡ್ಕೊಂಡ್ರೆ ಅಂಥ ಒಂದು ದುಷ್ಟಶಕ್ತಿಯ ಜೊತೆಗೆ ನಾವು ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ.
ಇಲ್ಲ ಅಂದರೆ ಜೀವನ ಪೂರ್ತಿ ನಾವು ಹಾಗೆ ಇರ್ತೀವಿ. ನಮ್ಮ ಶರೀರದಲ್ಲಿ ಅದು ಆಳ್ತಾ ಇರತ್ತೆ, ಅದು ಮನೆ ಮಾಡ್ಕೊಳ್ಳತ್ತೆ. ಯಾಕೆಂದರೆ ಅದಕ್ಕೆ ಶರೀರ ಇಲ್ಲ. ನಮ್ಮ ಶರೀರ ಅದು ಆಳ್ತಾ ಇರತ್ತೆ, ಆ ದುಷ್ಟಶಕ್ತಿ ಆಳ್ತಾ ಇರತ್ತೆ. ಇಂಥ ಒಂದು ಸೂಕ್ಷ್ಮತೆ ನಾವು ತಿಳ್ಕೊಂಡು ನಾವು ಜೀವಿಸ್ತಾ ಇರಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ನಮ್ಮ ಜೀವನ ಹೀಗೆ ವ್ಯರ್ಥವಾಗಿ ಕಳ್ಕೊಂಡ್ಬಿಡ್ತೀವಿ ನಾವು. ಅರಿವಿನ ಜೀವನ ನಮ್ಮದಾಗಿರಬೇಕು. ಎಂಥವರ ಒಂದು ಸಂಘದಲ್ಲಿ ಇರಬೇಕು, ಎಂಥವರ ಒಂದು ಸಂಘದಲ್ಲಿ ಇರಬಾರ್ದು ಅನ್ನೋದು ನಮ್ಮ ಒಳಗಡೆನೇ ಕೂಡ ನಮ್ಮ ಸಂಘ ಇರುತ್ತೆ. ನೋಡಿ, ನಮಗೆ ಧ್ಯಾನಕ್ಕೆ ಬಂದಮೇಲೆ ಭಗವಾನ್ ಓಸೋರ ಸಂಘ ಸಿಕ್ತು. ಅವ್ರ ಸಂಘದಲ್ಲಿ ಅವರು ಕೂಡ ಶರೀರ ಬಿಟ್ಟವ್ರೆ, ನಾವು ಶರೀರ ನೋಡಿದ್ದೀನಿ. ಆದರೆ ಅವರಿಗೆ ಭಗವಾನ ಅಂತ ಹೇಳ್ತೀವಿ. ನನಗೆ ಏನು ತೊಂದರೆ ಕೊಡ್ತು ಅದಕ್ಕೆ ಸೈತಾನ ಅಂತ ನಾವು ಹೇಳ್ತೀವಿ, ದುಷ್ಟಾತ್ಮ ಅಂತ ಹೇಳ್ತೀವಿ. ಇವರು ಕೂಡ ಶರೀರದಲ್ಲಿ ನಾವು ನೋಡಿರೋದೆ. ಕೃಷ್ಣಾನಂದ ಗುರೂಜಿ ಅವ್ರಿಗೆ ನಾವೆಲ್ಲ ಓಸೋವ್ರಿಗೆ ಕಣ್ಮುಂದೆ ಅವ್ರಿಗೂ ಕೂಡ ನೋಡಿದ್ವಿ. ಅವ್ರ ಶರೀರ ಬಿಟ್ಟು ಆದಮೇಲೆ ಏನಾದರೂ ಭಗವಂತರಾದರು ಅವರು. ಯಾರು ಒಳ್ಳೆಯದನ್ನು ಹೇಳ್ಕೊಡ್ತಾ ಇರ್ತಾರೆ ನಮ್ಮ ಒಳಗಡೆ ಬಂದು, ಯಾರು ಒಳ್ಳೆಯದನ್ನು ತಿಳಿಸ್ಕೊಡ್ತಾರೆ ಅವರೇ ಭಗವಂತರು. ಯಾರು ಬೇರೆಯವರ ಒಂದು ಶರೀರವನ್ನು ಉಪಯೋಗ ಮಾಡಿಕೊಂಡು ದುಷ್ಟ ಕೆಲಸವನ್ನು ಮಾಡ್ತಾ ಇರ್ತಾರೋ ಅವರೇ ಪ್ರೇತಾತ್ಮರು. ನಾವು ಯಾರನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂಥವರು ನಮ್ಮ ಒಳಗಡೆ ಸೇರಿಕೊಳ್ತಾರೆ. ಅವ್ರ ಸಂಘದಲ್ಲಿ ನಾವು ಇರ್ತೀವಿ. ಯಾರನ್ನು ಆಯ್ಕೆ ಮಾಡ್ಕೊಳ್ತೀವಿ ಅವ್ರ ಸಂಘದಲ್ಲಿ ನಾವು ಇರ್ತೀವಿ. ಒಳ್ಳೆಯವರ ಸಂಘ, ಭಗವಂತರ ಒಂದು ಸಂಘ ಬೇಕಂದರೆ ಭಗವಂತರ ಸಂಘ ಇರುತ್ತೆ. ನಾನು ಕೂಡ ದುಷ್ಟಾತ್ಮ ಆಗಬೇಕು, ಎಲ್ಲರನ್ನೂ ಕೂಡ ಭಯಪಡಿಸ್ಬೇಕು, ಎಲ್ರಿಗೂ ಕೂಡ ತೊಂದರೆ ಕೊಡಬೇಕು, ಈ ವಿಚಾರಗಳನ್ನು ನಾವು ಮಾಡ್ತಾಯಿದ್ರೆ ಒಂದು ದುಷ್ಟ ಆತ್ಮದ ಸಂಘದಲ್ಲಿ ನಾವು ಇರ್ತೀವಿ. ನಮ್ಮ ಒಳಗಡೆನೆ ಅದು ನಮಗೆ ಹೇಳ್ತಾ ಇರುತ್ತೆ, ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು ಅಂಥೇಳಿ. ಹಾಗಾಗಿ ನಮ್ಮ ವಿಚಾರಗಳು ನಾವು ತುಂಬ ಅರಿವಿನಿಂದ ನಾವು ನೋಡ್ತಾ ಇರಬೇಕು. ನಾವು ಎಂತಹ ವಿಚಾರಗಳನ್ನು ಮಾಡ್ತಾ ಇರ್ತೀವಿ ಹಾಗೆ ನಾವು ಜೀವಿಸ್ತಾ ಇರ್ತೀವಿ ಫ್ರೆಂಡ್ಸ್. ಆ ತಾಯಿ ಒಂದು ಅಂಬಾಭವಾನಿ ದೇವಸ್ಥಾನದಲ್ಲಿ ನಾನು 1 ವರ್ಷ ಇದ್ದರೂ ಕೂಡ ಮತ್ತೆ ಮನೆಗೆ ಬಂದು ಆ ಸಮಸ್ಯೆ ನಮಗಿದ್ದರೂ ಕೂಡ ಮನೆಗೆ ಬಂದಾಗಲೂ ಕೂಡ, ಆದರೆ ಅದರಿಂದ ನಾನು ಹೊರಗಡೆ ಬರಲಿಲ್ಲ. ಯಾಕೆ ಹೊರಗಡೆ ಬರಲಿಲ್ಲ ಅಂದರೆ, ಒಂದು ಆ ಜ್ಞಾನವನ್ನು ನಾನು ಸಂಪಾದನೆ ಮಾಡ್ಕೊಂಡಿರಲಿಲ್ಲ. ತಿಳ್ಕೊಳ್ಳುವಂಥ ಶಕ್ತಿಯನ್ನು ನಾನು ಪಡ್ಕೊಂಡಿರಲಿಲ್ಲ. ಹಾಗಾಗಿ ಅಷ್ಟು ವರ್ಷ ನಾನು ಅನುಭವಿಸ್ಬೇಕಾಯಿತು.
ಧ್ಯಾನಕ್ಕೆ ಬಂದಮೇಲೆ ಒಂದು 2 ತಿಂಗಳಲ್ಲೇ ನಾನು ಆ ಸಮಸ್ಯೆಯಿಂದ ಹೊರಗಡೆ ಬಂದೆ. ಯಾಕೆ ಹೊರಗಡೆ ಬಂದೆ ಅಂದರೆ, ಧ್ಯಾನದಿಂದ ನಾನು ಉಸಿರನ್ನು ಹೇಗೆ ಗಮನಿಸ್ತಾ ಇದ್ದೆ, ನನ್ನ ಒಳಗಡೆ ಏನು ನಡೀತಾ ಇದೆ ಅನ್ನೋದು ಅಲ್ಲಿ ಕೂಡ ಗಮನ ಶುರುವಾಯಿತು. ಒಂದು ಸತಿ ದುಷ್ಟ ಶಕ್ತಿ ಯೋಚನೆ ಬಂದರೆ ಇನ್ನೊಂದು ಕಡೆ ಒಂದು ದೈವಶಕ್ತಿ ಯೋಚನೆ ಬರ್ತಾಯಿತ್ತು. ನಾನು ದುಷ್ಟ ಶಕ್ತಿ ಏನದು ಯೋಚನೆ ಮಾಡ್ತಾ ಇದೆ ಅದ್ರ ಹಿಂದೆ ನಾನು ಹೋಗ್ತಾ ಇರಲಿಲ್ಲ. ದೈವಶಕ್ತಿ ನನಗೆ ಏನು ಹೇಳ್ಕೊಡ್ತಾ ಇದೆ ಅದನ್ನು ನಾನು ಅರಿವಿನಿಂದ ನೋಡ್ತಾ ಇದ್ದೆ. ಯಾವುದನ್ನು ನೋಡ್ತಾ ಇರ್ತೀವಿ ನಾವು ಅರಿವಿನಿಂದ, ಅದನ್ನೇ ನಾವು ಸ್ವೀಕಾರ ಮಾಡ್ಕೊಳ್ತೀವಿ. ಆ ದುಷ್ಟಶಕ್ತಿ ಯೋಚನೆಗಳನ್ನು ಏನು ಯಾವಾಗ ಬರ್ತಾ ಇತ್ತು ಅದ್ರ ಹಿಂದೆ ನಾನು ಹೋಗ್ತಾ ಇರಲಿಲ್ಲ, ಅದನ್ನು ನಾನು ನೋಡ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ಈ ಶರೀರದಿಂದ ಹೊರಗಡೆ ಹೋಗಿಬಿಡ್ತು. ಯಾಕೆಂದರೆ ನಾನು ಗಮನಿಸ್ತಾ ಇಲ್ಲ. ಅಲ್ಲೇ ನಾವು ಯಾವುದನ್ನು ಗಮನಿಸ್ತಾ ಇದ್ದೀನಿ ಅಂದರೆ, ಒಂದು ದೈವಶಕ್ತಿ ಯೋಚನೆಯನ್ನು ನಾನು ಗಮನಿಸ್ತಾ ಇದ್ದೆ. ನೋಡಿ, ಧ್ಯಾನಕ್ಕೆ ಬರೋವರೆಗೂ ಕೂಡ ನಾನು ತಿಳ್ಕೊಳ್ಳಿಲ್ಲ. ಸುಮಾರು 13 ಹತ್ರ ಅಷ್ಟು ವರ್ಷ ನನಗೆ ಈ ಸಮಸ್ಯೆ ಸುಮಾರು ಒಂದು 21ರಿಂದ 22 ವರ್ಷಕ್ಕೆ ನನಗೆ ಬಂದಿರೋದು. ಆ ಚಿಕ್ಕ ವಯಸ್ಸಿನಲ್ಲೇ ಆ ಕಷ್ಟಕ್ಕೆ ನಾನು ಸಿಕ್ಕಾಕೊಂಡಿದ್ದೀನಿ. ಎಲ್ಲವೂ ಕೂಡ ಕರ್ಮಾನುಸಾರವಾಗಿ ಏನು ನಡಿಬೇಕಾಗಿತ್ತು ನಡೀತು. ಕರ್ಮ ಅನ್ನೋದು ಯಾರಿಗೂ ಕೂಡ ಬಿಡೋದಿಲ್ಲ ಫ್ರೆಂಡ್ಸ್. ಆ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೋ ಕನಸುಗಳಿರುತ್ತೆ. ನಾನು ಹಾಗಿರಬೇಕು ಹೀಗಿರಬೇಕು ಅಂಥೇಳಿ. ಆದರೆ ನೋಡಿ, ನನ್ನ ಪರಿಸ್ಥಿತಿ ಹೇಗಿತ್ತು ಅಂದರೆ, ನಾನು ಕಷ್ಟದಲ್ಲೇ ಆ ಒಂದು ಜೀವನನ ಕಳೆದುಬಿಟ್ಟೆ. ಆದರೆ ಅಂಬಾಭವಾನಿ ಶಕ್ತಿ ನನ್ನ ಜೊತೆಗೆ ಯಾವಾಗಲೂ ಕೂಡ ಇದ್ದು ನನಗೆ ಎಷ್ಟೋ ಒಂದು ಸಹಾಯ ಸಹಕಾರ ಕೊಟ್ಟಿದ್ದಾಳೆ ಆ ತಾಯಿ ನನಗೆ. ಆ ಸಮಯದಲ್ಲಿ ನಿರಾಸೆ ಆಗಲಿಲ್ಲ ನಾನು ಕಲ್ತ್ಕೊಳ್ತಾ ಇಲ್ಲ ಅಂಥೇಳಿ. ನಮ್ಮಲ್ಲಿನೂ ಕೂಡ ದೈವಶಕ್ತಿ ಇದೆ ಅಂಥೇಳಿ ನಾವು ತಿಳ್ಕೊಬೇಕಂದ್ರೆ ನಾವು ಧ್ಯಾನ ಮಾಡಬೇಕು ಫ್ರೆಂಡ್ಸ್. ಪ್ರತಿದಿನ ಕೂಡ ನಾವು ಧ್ಯಾನ ಮಾಡಬೇಕು. ಎಷ್ಟೋ ಆತ್ಮಗಳನ್ನು ನಾವು ಉದ್ಧಾರ ಮಾಡಬೇಕು. ಆವಾಗಲೇ ನಮ್ಮ ಕರ್ಮವನ್ನು ನಾವು ಕಳ್ಕೊಳ್ತೀವಿ. ಎಷ್ಟೋ ಜನಕ್ಕೆ ಈ ರೀತಿ ಕಷ್ಟದಲ್ಲಿರ್ತಾರೆ. ಅವ್ರ ಕಷ್ಟವನ್ನು ಹೇಗೆ ಆ ಕಷ್ಟದಿಂದ ಹೊರಗಡೆ ಬರಬೇಕು ಅಂಥೇಳಿ ಆ ಜ್ಞಾನವನ್ನು ನಮಗೆ ಬಂದ ಮೇಲೆ ಆ ಜ್ಞಾನವನ್ನು ಎಲ್ರಿಗೂ ಕೂಡ ನಾವು ಹಂಚಬೇಕು. ಎಷ್ಟೋ ಲಕ್ಷಾಂತರ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ ಇಂಥ ಒಂದು ಸಮಸ್ಯೆದಲ್ಲೇ. ಕಣ್ಣಿಗೆ ಕಾಣದೇ ಇರುವಂಥ ದುಷ್ಟಶಕ್ತಿ ಯಾವ ರೀತಿ ಆಟ ಆಡಿಸ್ತಾ ಇದೆ. ಎಷ್ಟೋ ಜನ ಇದ್ದಾರೆ. ಅವರು ಅಷ್ಟಕ್ಕೆ ಬಿಡೋದಿಲ್ಲ. ಆ ದುಷ್ಟ ಆತ್ಮ ಅವ್ರ ಶರೀರ ಸಮೇತನೇ ಅವ್ರಿಗೆ ಕರ್ಕೊಂಡೋಗಿ ಅವ್ರಿಗೂ ಕೂಡ ಒಂದು ದುಷ್ಟಾತ್ಮವಾಗಿ ತಯಾರಿ ಮಾಡ್ತಾರೆ. ಎಂಥವರ ಸಂಘದಲ್ಲಿ ಇರ್ತೀವಿ ಅದನ್ನೇ ನಾವು ಕಲಿತೀವಿ. ಒಂದು ದೈವಶಕ್ತಿ ಜೊತೆಗೆ ನಾವಿದ್ದರೆ ಆ ದೈವಶಕ್ತಿ ಏನು ಮಾಡುತ್ತೆ ಅದನ್ನು ನಾವು ಕಲಿತೀವಿ. ನಮ್ಮ ಯೋಚನೆ, ಪ್ರತಿಯೊಂದು ಯೋಚನೆ ಕೂಡ ನಾವು ಅರಿವಿನಿಂದ ನೋಡಬೇಕು ಫ್ರೆಂಡ್ಸ್.
ಕೇವಲ 30 ಸೆಕೆಂಡುಗಳು ಮಾತ್ರ. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ಕೈಗಳನ್ನು ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂಥ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಮಾತಾ ಅಂಬಾಭವಾನಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಗುರುಜಿ ಕೃಷ್ಣಾನಂದ ಗುರುಜಿಯವ್ರಿಗೂ, ಭಗವಾನ್ ಓಶೋ ಅವ್ರಿಗೂ ಕೂಡ, ಭಗವಾನ್ ಕೃಷ್ಣಾನಂದ ಗುರುಜಿಯವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಭಗವಾನ್ ಬುದ್ಧನವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಯಾರಿಗಾದರೂ ಏನಾದರೂ ಅನುಭವ ಆಗಿದ್ದರೆ ಹಂಚ್ಕೊಳ್ಳಿ. ಯಾರಾದರೂ ಮಾತಾಡಬೇಕಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ಪ್ರವಚನ. ಥ್ಯಾಂಕ್ ಯು ಮೇಡಮ್. ಧ್ಯಾನ ನಮ್ಮೊಳಗಡೆನೆ ಸುರರ ಶಕ್ತಿ ಮತ್ತೆ ಅಸುರ ಶಕ್ತಿ ಎರಡು ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ನಾವು ಧ್ಯಾನ ಮಾಡೋದ್ರಿಂದ ಯಾವ ಶಕ್ತಿ ಜೊತೆ ನಾವು ಇರ್ಬೇಕು ಅಂತ ಗೊತ್ತಾಗುತ್ತೆ. ಸಜ್ಜನ ಸಾಂಗತ್ಯ ತರ ಸುರ ಶಕ್ತಿ ಜೊತೆ ನಾವು ಇರ್ಬೇಕು, ಆಗ್ಲೇ ನಮ್ಮ ಜೀವನ ಚೆನ್ನಾಗಿರೋದು. ಮತ್ತೆ ಎಷ್ಟೋ ಜನಕ್ಕೆ ಈ ರೀತಿ ನಿಮ್ಮ ಅನುಭವ ಮೂಲಕ ಹೇಳಿದ್ರೆ ಎಷ್ಟೋ ಜನಗಳು ಈ ರೀತಿ ತೊಂದರೆನಲ್ಲಿರ್ತಾರೆ, ಅವ್ರಿಗೆಲ್ಲ ನಾವು ಸಹಾಯ ಮಾಡ್ಬೇಕು ಧ್ಯಾನ ಹೇಳ್ಕೊಡೋದ್ರಿಂದ ಅಂತ. ಮತ್ತೆ ಪಿರಮಿಡ್ ಶಕ್ತಿ ಬಳಸೋದ್ರಿಂದ ಆಲೋಚನಾ ರಹಿತ ಸ್ಥಿತಿ ಶೂನ್ಯ ಸ್ಥಿತಿಗೆ ಬೇಗ ತಲುಪ್ತೀವಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಧ್ಯಾನಕ್ಕೆ ನಾವು ಶರಣರಾಗಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಓಕೆ ಫ್ರೆಂಡ್ಸ್, ಮತ್ತೆ ಬೇರೆ ಯಾರಾದರೂ ಮಾತಾಡಬೇಕಾ? ಬಾಯ್ ಬಾಯ್, ಸಿ ಯು, ನಮಸ್ತೆ, ಥ್ಯಾಂಕ್ ಯು.